ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮೋಮೋಸ್ ಮಾಡೋದನ್ನು ತೋರಿಸ್ತೀನಿ. ಗೋಧಿ ಹಿಟ್ಟಿನಿಂದ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಮೊದಲಿಗೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ. ಒಂದು ಅರ್ಧ ಕೋಸು, ಆಮೇಲೆ 2 ಕ್ಯಾಪ್ಸಿಕಮ್ಮು, ಆಮೇಲೆ ಒಂದು 4 ಕ್ಯಾರೆಟು ಎಲ್ಲ ಸಣ್ಣಗೆ ಹೆಚ್ಕೊಳ್ಬೇಕು. ಹೆಚ್ಕೊಂಡ ನಂತರ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು 5 ರಿಂದ 10 ನಿಮಿಷದವರೆಗೂ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. ನಂತರ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಈ ಚಟ್ನಿ ಮಾಡಿದ್ದೀನಿ, ಇದಕ್ಕೆ ಕೆಂಪು ಚಟ್ನಿ ಮೋಮೋಸ್ ಜೊತೆ ತಿನ್ನೋಕ್ಕೆ. ಇದು ನೋಡಿ, ಗೋಧಿ ಹಿಟ್ಟು ನಾದ್ಕೊಂಡಿಟ್ಟು ರೆಡಿಯಾಗಿದೆ ಆಗಲೇ. ಇದು ಕೂಡ ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಈಗ ಒಂದು ಚಿಕ್ಕ ಬಟ್ಲಿಂದ ಈಗ ರೌಂಡಾಗಿ ಮಾಡಬೇಕು. ನೋಡಿ, ಈ ಥರ ಬಟ್ಲಿನಿಂದ ಈಗ ರೌಂಡ್ ಮಾಡಿ ಒಂದು ಚಪಾತಿಲಿ 5 ಆಗುತ್ತೆ, ಪೂರಿ ಥರ. ನೋಡಿ, ಅದನ್ನು ತೆಗೆದು ಈಗ ರೌಂಡ್ ಆಗುತ್ತಲ್ಲ, ಇದು ಮಧ್ಯೆ ತರಕಾರಿ ಎಲ್ಲ ಫ್ರೈ ಮಾಡಿರ್ತೀವಲ್ಲ, ಅದನ್ನು ಇದರಲ್ಲಿ ತುಂಬು ಮೋಮೋಸ್ ಥರ ಮಾಡಬೇಕು. ಅಥವಾ ನಾವು ಕರಿಗಡುಬು ಥರ ಆದರೂ ಮಾಡ್ಬೋದು. ಫಸ್ಟು ಕರಿಗಡುಬು ಥರ ಮಾಡಿದ್ವಿ ನಾವು. ಚಿಕ್ಕ ಚಿಕ್ಕದಾಗಿರೋದ್ರಿಂದ ಸ್ವಲ್ಪವೇ ತುಂಬಿ ತರಕಾರಿನ ಫ್ರೈ ಮಾಡಿರ್ತೀವಲ್ಲ, ತರಕಾರಿ ಫ್ರೈ ಅದರಲ್ಲಿ ತುಂಬಿ. ಈ ಕರಿಗಡುಬು ಮಾಡ್ತೀವಲ್ಲ ಹಬ್ಬ ಹುಣ್ಣಿಮೆಗೆ, ಸ್ವೀಟ್ ಕರಿಗಡುಬು, ಅದೇ ಥರ ಈ ತರಕಾರಿ ಹಾಕಿ ಕರಿಗಡುಬು ಮಾಡಿ. ಇಡ್ಲಿ ಪಾತ್ರೆ ಇಡಬೇಕು. ಒಂದು ಇಡ್ಲಿ ಪಾತ್ರೆ ನೀರು ಹಾಕಿಟ್ಟಿದ್ದೀವಿ ನೋಡಿ. ಇದರಲ್ಲಿ ಈಗ ಚಿಕ್ಕ ಚಿಕ್ಕದಾಗಿ ಮಾಡಿದ್ವಿ, ಅದನ್ನು ಕರಿಗಡುಬು ಥರ ಮಾಡಿ ಅದರಲ್ಲಿ ಇಟ್ಟು. ಈಗ ನೋಡಿ, ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ವಿ. ನೋಡಿ, ಈಗ ತುಂಬ್ತಾಯಿದ್ದೀವಿ. ಎಲ್ಲ ಖಾಲಿ ಆಯಿತು ಆಲ್ಮೋಸ್ಟ್. ಅದು ನೋಡಿ, ಅಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು. ಈಗ ಇಟ್ಟು ಹಬೆಯಲ್ಲೇ ಕುದಿಸ್ಬೇಕು. ಇದನ್ನು ಇಡ್ಲಿ ಪಾತ್ರೆ ಹೇಗೆ ಮುಚ್ತೀವಲ್ಲ ಹಾಗೆ ಮುಚ್ಚಿ ಕುದಿಸ್ಬೇಕು. ನೋಡಿ, ಹೀಗೆ ಮಾಡಬೇಕು. ಮೋಮೋಸನ್ನು ಮಾಡೋದನ್ನು ತೋರಿಸ್ತಾಯಿದ್ದೀವಿ. ಇದು ಹೆಚ್ಚಿಗೆ ಆಗಿದೆಯಲ್ಲ ಹಿಟ್ಟು, ಇದನ್ನು ತೆಗೆದುಬಿಡಬೇಕು, ಇಲ್ಲಾಂದರೆ ಅಂಚು ದಪ್ಪ ಕಾಣಿಸುತ್ತೆ. ನೋಡಿ, ಹೀಗೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಡಬೇಕು. ಸ್ವಲ್ಪ ಮೇಲೆ ಎಣ್ಣೆ ಸವರಿ ಇಡಬೇಕು, ಬೇಗನೆ ಬೇಯುತ್ತೆ. ಇದಕ್ಕೆ ಮೈದಾ ಹಿಟ್ಟಿಂದನೇ ಮಾಡ್ತಾರೆ ಎಲ್ಲರೂ. ನಾವು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀವಿ, ಹೆಲ್ತಿಗೆ ಒಳ್ಳೆಯದಂತ. ನೋಡಿ, ಈಗ ಕುದೀತಾ ಇದೆ ಮೋಮೋಸ್. ನೋಡಿ, ಈಗ ಪಾತ್ರೆ ಓಪನ್ ಮಾಡಿ ನೋಡಿದೆ, ಸ್ವಲ್ಪ ಕುದ್ದಿದೆ. ಇನ್ನೂ ಒಂದು ಸ್ವಲ್ಪ ಆಗಲಿ ಅಂತ ಇಟ್ಟಿದ್ದೀನಿ. ಈಗ ಆಗಿದೆ. ಇದು ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಗ್ಯಾಸು. ನೋಡಿ, ಈಗ ರೆಡಿಯಾಗಿದೆ ಮೋಮೋಸ್. ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ವಿ. ಕೆಂಪು ಚಟ್ನಿ ಕೂಡ ಅದರ ಜೊತೆ ತಿನ್ನೋಕ್ಕೆ ಹಚ್ಕೊಂಡಿದ್ದೀವಿ. ನೋಡಿ, ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಕೆಂಪು ಚಟ್ನಿ ಕೂಡ ಇನ್ನೊಂದು ಸಲ ಹೇಳ್ತೀನಿ ರೆಸಿಪಿ ಅದು ಹೇಗಂತ. ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ.